ಸರ್, ಈಗ ಮತ್ತೊಂದು ವಿಷಯನ ಕೇಳಬೇಕು. ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ಒಬ್ಬರು ತಜ್ಞರು ಏನು ಕೆಲವೊಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಮಹಾಬಳ ಶೆಟ್ಟರು. ಹಾಂ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಕಿಡ್ನಿ ತಜ್ಞರು ಅಲ್ಲ ರೀ, ಅವರು ಇವತ್ತಿಂದ ಆರ್ಗ್ಯುಮೆಂಟ್ ಕೋರ್ಟಿಂದ ಇದನ್ನು ನೋಡ್ಬೇಕು. ಅವರು ಮಹಾಬಳ ಶೆಟ್ಟರು ಇಫ್ ಈಸ್ ರಿಯಲ್ ಕೈಂಡ್ ಆಫ್ ಎಕ್ಸ್ಪರ್ಟ್, FSL ಎಕ್ಸ್ಪರ್ಟ್ ಇದ್ದರೆ ಇವರು ಒಂದು ರೋಲ್ ಕಾಲ್ ಚಾನಲ್ಗೆ ಹೋಗಿ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಸಂತೋಷ್ ರಾವ್ನೇ ಮಾಡಿದ್ದು. ಯಾಕಂತ ಇದ್ರೆ ಸಂತೋಷ್ ರಾವ್ ನನ್ನ ಎತ್ಕೊಂಡು ಬಿಟ್ಟ. ವಾಟ್ ಅಟ್ಟರ್ ರಬ್ಬಿಶ್ ನಾನ್ಸೆನ್ಸ್ ಸ್ಟೇಟ್ಮೆಂಟ್. ಒಬ್ಬ FSL ತಜ್ಞ ಆದಂಥವನು, ಒಬ್ಬ ಡಾಕ್ಟ್ರ್ ಆದಂಥವ್ರು ಜೈಲಿಗೆ ಹೋದ್ರಂತೆ, ಎತ್ಕೊಳಕ್ಕೆ ಹೇಳಿದ್ರಂತೆ, ಎತ್ಕೊಂಡು ಬಿಟ್ಟ, ಹೀಗಾಗಿ ಸಂತೋಷ್ ರಾವ್ನೇ ಮಾಡಿದ್ದು ಅಂತ. ನಾಚಿಕೆ ಆಗಲ್ಲ ಇವರಿಗೆ? ಅದನ್ನು ಪ್ರಶ್ನೆ ಮಾಡಿದರೆ ಗಿರೀಶ್ ಮಟ್ಟಣ್ಣವರಿಂತ ಜೀವ ಬೆದರಿಕೆ ಇದೆ. ಕೇಸ್ ಹೆಡ್ಗೆ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ, ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಯಾಕೆ ಶವಗಳನ್ನು ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಾ ಕೇಳಿದರೆ ಜೀವ ಬೆದರಿಕೆ. ಆನಂತರ ಇವರು ಮಾನ್ಯ ಮಹಾಬಳ ಶೆಟ್ಟರು ಪ್ರೈವೇಟ್ ಆಸ್ಪತ್ರೆಯ ಪ್ರೈವೇಟ್ ಡಾಕ್ಟ್ರ್. ಅವರು ಪ್ರೈವೇಟ್ ಡಾಕ್ಟ್ರಿಗೆ ಯಾರು ರೆಕಮೆಂಡ್ ಮಾಡಿದ್ದು? ಯಾಕೆ ರೆಕಮೆಂಡ್ ಮಾಡಿದರು? ಸರ್ಕಾರಿ ಆಸ್ಪತ್ರೆ ಎಲ್ಲೂ ಇಲ್ಲ ಅಂತ ಹೇಳಿದರೆ ಮಾಡ್ಬೋದು. ಇವ್ರಿಗೆ ಯಾರು ರೆಕಮೆಂಡ್ ಮಾಡಿದವರು? ಈ ಪ್ರಕರಣಕ್ಕೆ FSL ವರದಿ ಕೊಡೋದು ಒಬ್ಬ ಪ್ರೈವೇಟ್ FSL ಬೇಕಾ ನಿಮಗೆ? ಪ್ರೈವೇಟು ಕೂಡ ಯಾವಾಗ ಬೇಕು? ಇದರ ತಂತ್ರಜ್ಞಾನದ ಅವಶ್ಯಕತೆ ಬಿದ್ದಾಗ ಸರ್ಕಾರದಲ್ಲಿ ಇಲ್ಲದೇ ಇರತಕ್ಕಂತಹದ್ದು ಪ್ರೈವೇಟ್ ಇದರಲ್ಲಿದ್ದರೆ ಅದು ಮಾಡ್ಬೋದು. ಎಕ್ಸಿಸ್ಟಿಂಗ್ ಇದೆ ಮಂಗಳೂರಲ್ಲಿ, ಯಾಕೆ ತೊಗೊಂಡಿಲ್ಲ? ಇವರು ಎತ್ಕೊಂಡು ಬಿಟ್ಟಂತೆ. ಆ್ಯಕ್ಚುಲಿ FSL ರಿಪೋರ್ಟ್ ಹೆಂಗೆ ಬರ್ತದೆ ಅಂತ ಹೇಳಿದರೆ, ಪೊಲೀಸರು ಕೇಳಿದಂತಹ ಡಿಟೇಲ್ಸ್ಗೆ ಎಸ್ ಆರ್ ನೋ ಮ್ಯಾಚ್ ಆಗುತ್ತಾ ಇಲ್ಲ, ಎಸ್ ಆರ್ ನೋ, ಎಸ್ ಮ್ಯಾಚ್ ಆಗ್ತಿದ್ದಾರೆ, ಎಸ್ ಅಥವಾ ನೋ. ಯಾವ FSL ವರದಿನೂ ಕೂಡ ಇವನೇ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಹೇಳಲ್ಲ. ದಟ್ ಈಸ್ ನಾಟ್ ದ ಫಾರ್ಮ್ಯಾಟ್. ಅಂಥದ್ರಲ್ಲಿ ರೋಲ್ ಕಾಲ್ ಚಾನಲ್ನಲ್ಲಿ ಬಂದು ದೊಡ್ಡದಾಗಿ ಇದು ಮಾಡ್ತಾರೆ. ಇವ್ರಿಗೆ ಇದು ಭಾಳ ದೊಡ್ಡ ಡಿಬೇಟ್. ಇದು ಈಗ ಯಾಕೆ ಮಾಡ್ತಾ ಇಲ್ಲ ದೊಡ್ಡ TV ಚಾನಲ್ಗಳು? ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ TVಯಲ್ಲಿ? ಬಾಯಿ ಕಟ್ಟು ಹಾಕಿದ್ದಾರೆ ಅವ್ರಿಗೆ, ಮಾಡಬೇಕಲ್ಲ ಈಗ. ಸೊ ಇದೊಂದು ಒಂದು ದೊಡ್ಡ ಷಡ್ಯಂತ್ರ. ಇದು ನಿಜವಾದ ಷಡ್ಯಂತ್ರ, ಸತ್ಯವನ್ನು ಹತ್ತಿಕ್ಕುವಂತಹ ಷಡ್ಯಂತ್ರ. ಅಂದರೆ ನಂಬಿಡ್ತೀವ ಜನರಿಗೆ, ಅಂದರೆ ತೋರಿಸ್ಬಿಡೋದು ಏನೋ, ನೋಡಿರಿ ಇವರು FSL ತಜ್ಞರು, ಡಾಕ್ಟ್ರು, ಅಗದಿ ಹಿಂಗೆ ಇದ್ರದ್ದು ಹೋತ್ಗಡ್ಡ ಇದನ್ನು ಮಾಡಿಕೊಂಡು ಚಸ್ಮಾ ಹಾಕ್ಕೊಂಡು ಭಯಂಕರ ಸೈಂಟಿಸ್ಟ್ ಹೇಳಿಬಿಟ್ರು. ಹಿಂಗೆ ಜನರನ್ನ ಮಂಗ ಮಾಡೋದು ತಾನೇ ಬಂದಿದ್ದಾರೆ ಇವರು ಪೂರ್ತಿ. ಇವತ್ತಿನ ಬೆಳವಣಿಗೆ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಕರೀರಿ ಅವ್ರನ್ನ. ಇವತ್ತು ಡಿಸ್ಕಷನ್ ಆಗಿದ್ದೇ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ ಬಗ್ಗೆ. ಮಾತಾಡಲಿ, ಹೋಗಲಿ. ಯಾರು ಎತ್ಕೊಂಡಾರೆ ಇವ್ರನ್ನ? ಯಾರು ಎತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದು ನಕಲಿ ದೇವಮಾನ ಎತ್ಕೊಂಡಿದ್ದಾನೆ. ಸಂತೋಷ್ ರಾವ್ ಅಲ್ಲ, ಗೊತ್ತಿದೆ, ಎಲ್ಲ ಗೊತ್ತಿದೆ. ಮತ್ತು ಈಗ ರಾಜಕಾರಣಿಗಳು ಸರ್ ಈಗ ಉತ್ತರ ಕೊಡಬೇಕಲ್ಲ ಅವರು. ನಾವು ಬಿಡಲ್ಲ ಸುಮ್ಮನೆ, ಅವ್ರು ಉತ್ತರ ಕೊಡಬೇಕಲ್ಲ. ತಿಮಿಂಗ್ಲ ಇದೆ ಅಂತ ಮಾನ್ಯ ಆರ್ ಅಶೋಕ್ ಅವರು ಹೇಳಿದರು. ಷಡ್ಯಂತ್ರ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾವಿರ DKಶಿ ಹೇಳಿದರು. ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದು ಯಾವಾಗ ಅಂತ ಸುರೇಶ್ ಕುಮಾರ್ ಅವರು ಹೇಳಿದರು. ಪಾಪ ಈಗ ಅವ್ರು ಕಮಲಾಕರ್ ಭಟ್ ಅಂತ ಕಳಂಕ ತೊಳೆದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ತೊಳಿರಿ ಈಗ. ಧರ್ಮಸ್ಥಳಕ್ಕೆ ಕಳಂಕ ಅಲ್ಲದು. ಯಾರು ಹತ್ಯೆ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ, ಅವ್ರಿಗೆ ಅಂಟಿರುವಂಥ ಕಳಂಕ. ಬನ್ನಿ ಸುಪ್ರೀಂ ಕೋರ್ಟಿಗೆ. ಈಗ ನಮಗೆ ಹೇಳ್ತಾ ಇದ್ರು ಕೋರ್ಟಿಗೆ ಬನ್ನಿ ಅಂತ. ಯಾಕೆ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅಂತೇಳಿ, ಬೀದಿಯಲ್ಲಿ ಹೋರಾಟ ಮಾಡಿದವರು ಅವರು ಡಾನ್ಸ್ ಗೀನ್ಸ್ ಮಾಡ್ಕೊಂಡು ಡ್ರಾಮಾ ಯಾತ್ರೆ ಅಂಥೇಳಿ. ನಾವು ಕೋರ್ಟಲ್ಲಿ ನಾವಿದ್ದೀವಿ. ಅದಕ್ಕೆ ಯಾಕೆ ಕೋರ್ಟ್ ಬರೋಕ್ಕೆ ಯಾಕೆ ಹಿಂಜರಿಕೆ? ಸಮಸ್ಯೆ ಬಂದ್ಕೊಳ್ಳೆ ಕಂಪೌಂಡ್ ಹಾರಿ ಹೋಗ್ಬಿಡೋದ ಆಸ್ಪತ್ರೆಗೆ? ಸೊ ನೋಡೋಣ, ಪ್ರತಿಯೊಬ್ಬರು ಉತ್ತರ ಕೊಡಬೇಕು. TV ಚಾನಲ್ನ ಅಜಿತ್ ಜೈನ ಉತ್ತರ ಕೊಡಬೇಕು. ಹೇಳಿದ್ನಲ್ಲ ಏನಂತ, ಸಂತೋಷ್ ಅವನೇ ಮಾಡಿದ್ದು, ಅಮೇರಿಕಕ್ಕೆ ಹೋಗಿ ತನಿಖೆ ಮಾಡಿ ಬಂದೆ, ಥ್ರೆಡ್ವೇರ್ ಇನ್ವೆಸ್ಟಿಗೇಷನ್ ಮಾಡಿದೆ, ನಡೀತಾ ಇದೆ ಅವನದು ಇನ್ವೆಸ್ಟಿಗೇಷನ್. ಉತ್ತರ ಕೊಡಬೇಕು. ಇನ್ನು ಯಾವ್ಯಾವ ಕಿರಿಕು ಪಿರಿಕು, ಮೊನ್ನೆ ಪಬ್ಬಲ್ಲಿ ಹೊಡೆದಾಡಿ ತಲೆಗೆ ಏಟು ಬಿದ್ದು
ಕುಡಿದು ಮಟ್ಟ ಮಧ್ಯಾಹ್ನ ಕುಡಿದು ಬೀಳ್ತಾವೆ ಇವೆಲ್ಲವು. ಅವನೇ ಅದಕ್ಕೆ ಕಾಗೆ ಗಿಳಿ ಗೂಬೆ ಎಲ್ಲ ಸೇರಿಕೊಂಡು ಒಂದು 4 ಅಕ್ಷರ ಗೊತ್ತಿಲ್ಲ ಅವ್ರಿಗೆ ಇನ್ವೆಸ್ಟಿಗೇಷನ್ದು, ಅವ್ರನ್ನ ಕುಂದಿರಿಸಿ ಟಿ ವಿ ಚಾನಲಲ್ಲಿ ಒಂದು ಟೆಕ್ನಿಕಲ್ ನಾಲೆಜ್ ಇಲ್ಲ, ಅವ್ರನ್ನ ಕುಂದಿರಿಸಿ ಹಗಲು ರಾತ್ರಿ ಕುಂದಿರಿಸಿ ಡಿಬೇಟ್ ಮಾಡ್ತಾರೆ ಇಡಿಯಟ್ಸ್ಗಳು. ಈಗ ಮಾತಾಡ್ರಿ, ಮಹೇಶ್ ಶೆಟ್ರಿಗೆ ಒಂದು ನೋಟಿಸ್ ಕೊಟ್ಟರೆ ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಿ. ಈಗ ಒಬ್ಬನಾದರೂ ಹಾಕಿದ್ನ ಟಿ ವಿ ಚಾನಲ್ ಅವನು. ಮೊನ್ನೆ ಹೈಕೋರ್ಟದ್ದು ನಿರ್ದೇಶನ ಬಂತು, ಆರ್ಡರ್ ಬಂತು, ಒಂದು ಟಿ ವಿ ಚಾನಲ್ ಹಾಕಿದ್ನ. ಇವತ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ, ಒಂದು ಟಿ ವಿ ಚಾನಲ್ ಹಾಕ್ತಾ ಇದ್ದಾರಾ? ಮಹೇಶ್ ಶೆಟ್ರಿಗೆ ಒಂದು ನೋಟಿಸ್ ಬಂದರೆ, ನಮಗೊಂದು ನೋಟಿಸ್ ಬಂದರೆ, ಓ ಬ್ರೇಕಿಂಗ್ ನ್ಯೂಸ್. ಬಿಸ್ಕೆಟ್ ಪ್ರಿಯರ್ ಇವರೆಲ್ಲ, ಬಿಸ್ಕೆಟ್ ಹಾಕಿ ಭಾಳ ನೋಡಿ ಬೇಜಾರಾಗುತ್ತೆ. ಪ್ರಜ್ಞಾಹೀನ ಸಮಾಜವನ್ನು ಮಾಧ್ಯಮಗಳಿವರೆಲ್ಲ, ಮಾನವೀಯತೆಯನ್ನೇ ಮರೆತಂಥ ಮಾಧ್ಯಮಗಳಿವರೆಲ್ಲ. ಎಂಜಲ್ ಕಾಸಿಗೆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಯಾವತ್ತಿಗೂ ಅವರನ್ನು ಜನ ಕ್ಷಮಿಸಲ್ಲ. ಈ ಸಮಾಜ ಯಾವತ್ತಿಗೂ ಇಂಥ ಮಾಧ್ಯಮಗಳನ್ನು ಕ್ಷಮಿಸಲ್ಲ. ಥ್ಯಾಂಕ್ಸ್ ಟು ಯೂಟ್ಯೂಬರ್ಸ್, ಥ್ಯಾಂಕ್ಸ್ ಟು ಡಿಜಿಟಲ್ ಮೀಡಿಯಾ. ಅದಕ್ಕೆ ನನಗೆ ಸಣ್ಣ ಪತ್ರಿಕೆಗಳನ್ನು ಬೆಂಬಲಿಸಿ, ಯೂಟ್ಯೂಬ್ಗಳನ್ನು ಎಷ್ಟೇ ಸಣ್ಣ ಒಂದು 4 ಜನ ಸಬ್ಸ್ಕ್ರೈಬರ್ ಇರಲಿ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಯೂಟ್ಯೂಬ್ಗಳನ್ನು ನಾನು ಜನರಿಗೆ ಹೇಳೋದಷ್ಟೇ, ನೀವು ಜಾಗೃತರಾಗಿ ದೊಡ್ಡ ದೊಡ್ಡ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದು ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಣ್ಣ ಚಾನಲ್ಗಳಿಗೆ ಯೂಟ್ಯೂಬರ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಸಹಾಯ ಮಾಡಿ. ನಿಜವಾದ ಮಾಧ್ಯಮ, ನಿಜವಾದ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇರೋದೇ ಈ ಯೂಟ್ಯೂಬರ್ಗಳು, ಸೋಷಿಯಲ್ ಮೀಡಿಯಾ. ದಯವಿಟ್ಟು ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಧನ ಸಹಾಯ ಮಾಡಿ ಅವ್ರಿಗೆ. ಅವಾಗಲೇ ನಾವು ಗಟ್ಟಿಯಾಗೋದು, ಅವಾಗಲೇ ನಾಗರಿಕ ಸುರಕ್ಷತೆ ಅನ್ನೋದು ಬರೋದು ಅವಾಗಲೇ. ಇವರೆಲ್ಲ ಡೀಲ್ ಗಿರಾಕಿಗಳು, ಇವರೆಲ್ಲ ದೊಡ್ಡ ಚಾನಲ್ಗಳು ದೊಡ್ಡ ಡೀಲ್ ಮಾಡ್ಕೊಳ್ತಾರೆ. ದೊಡ್ಡ ಚಾನಲ್ಗಳು ದೊಡ್ಡವ್ರ ಪರವಾಗೇ ನಿಂತ್ಕೊಳ್ತಾರೆ. ಮೊನ್ನೆ ಸೋನಮ್ ವಾಂಗ್ಚುಕ್ ಅವ್ರು ಏನು ಹೇಳಿದರು? ನಾನು ಧೈರ್ಯವಾಗಿ ನಿಂತ್ಕೊಳ್ತೀನಿ, ಗಟ್ಟಿಯಾಗಿರ್ತೀನಿ. ಅವ್ರ ಪರವಾಗಿ ಯಾವ ಚಾನಲ್ಲು ಬರಲಿಲ್ಲ, ಜನಗಳಿದ್ದರು. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದರೆ ಈ ದೊಡ್ಡ ಡೀಲ್ ಮಾಡುವಂಥ ಚಾನಲ್ಗಳನ್ನು ನಂಬಕ್ಕೆ ಹೋಗಬೇಡಿ. ನಾನು ಜನರಿಗೆ ಅದೇ ಹೇಳೋದು, ಒಗ್ಗಟ್ಟಾಗಿರೋಣ. ನಮ್ಮಲ್ಲಿ ಡಿವೈಡ್ ಆಗೋದು ಬೇಡ. ಜಾತಿ, ಮತ, ಪಂಥ, ಐಡಿಯಾಲಜಿ, ರಾಜಕೀಯವಾಗಿ ಏನೇನು ಸಿದ್ಧಾಂತ ಇದೆ ಇಲೆಕ್ಷನ್ನಲ್ಲಿ ಹೊಡೆದಾಡ್ರಿ, ಕ್ಲಾಶಸ್, ವಾಟ್ ಎವರ್ ಓಟ್ ತೊಗೋಬೇಕಾದ್ರೆ ಮಾಡಿ. ಬಟ್ ಇದು ನ್ಯಾಯ ಬೇಕು ಅಂತ ಹೇಳಿದರೆ ಇದಕ್ಕೆ ಯಾವುದೇ ಸಿದ್ಧಾಂತದ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದಾಗ್ರಿ. ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳೋದು, ಎಲ್ಲರೂ ಒಂದಾಗೋಣ. ನಮ್ಮಲ್ಲಿ ಬಿರುಕು ಓಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಬಿರುಕು ಬೇಡ. ಇಡೀ ರಾಜ್ಯದ ಅಳಿವು ಉಳಿನೋ ಪ್ರಶ್ನೆ ಇದು, ಜನಸಾಮಾನ್ಯರ ಪ್ರಶ್ನೆ. ನಾಳೆ ಇದೇನಾದರೂ ನಾವು ಕೈ ಬಿಟ್ಬಿಟ್ರೆ ಎಲ್ಲರೂ ಕೂಡ ಇದೇ ರೀತಿ ಸಾಮಾನ್ಯ ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಹೋಗ್ತಾರೆ. ಇವತ್ತೆಲ್ಲಿದೆ? ಎಲ್ಲಿ ನೀವು ಕೋರ್ಟಲ್ಲಿಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಒಳ್ಳೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಹೋದರೆ ಅಲ್ಲಿ ಇದು ಮಾಡ್ತಾಯಿದ್ದಾರೆ, ವಸೂಲಿ ಮಾಡ್ತಾಯಿದ್ದಾರೆ. ಎಲ್ಲಿ ಹೋಗಿ ಕೋರ್ಟಲ್ಲಿ ಅಲ್ಲಿ ವಸೂಲಿ ಮಾಡ್ತಾರೆ. ನಾವು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿದರೆ ಒಗ್ಗಟ್ಟಾಗಿರ್ಬೇಕು ಇಷ್ಟೇ. ಈ ಡೀಲ್ ಮಾಸ್ಟರ್ಗಳ ಕಡೆ ನಂಬಕ್ಕೆ ಹೋಗಬೇಡಿ. ದೊಡ್ಡ ಟಿ ವಿ ಚಾನಲ್ ಹೇಳ್ತದೆ, ಅದನ್ನ ಹೇಳಿದ್ರೆ ನಂಬೋದು. ಸೊ ಬಿಲೀವ್ ಇನ್ ಸ್ಮಾಲ್ ಥಿಂಗ್ಸ್. ನಾನು ಸಣ್ಣದರಲ್ಲಿ ನಾನು ವಿಶ್ವಾಸ ಇರ್ತದೆ. ಒಂದು ಸಣ್ಣ ಇರುವೆಗೂ ಕೂಡ ಒಂದು ದೊಡ್ಡ ರಾಕ್ಷಸನನ್ನು ಕೂಡ ಕೆಡುವಂಥ ಶಕ್ತಿ ಇರ್ತದೆ. ಸ್ಮಾಲ್ ಈಸ್ ಬ್ಯೂಟಿಫುಲ್. ಓಕೆ ಸರ್, ಈಗ ಎಲ್ಲರೂ ಕೂಡ ಅಂದರೆ ಈ ಸೌಜನ್ಯ ಹೋರಾಟ ಏನಂತ ಹೇಳಿದರೆ VIP ವರ್ಸಸ್ ಕಾಮನ್ ಮ್ಯಾನ್. ನಿಜ. ಜನಸಾಮಾನ್ಯರು ಒಗ್ಗಟ್ಟಾಗಬೇಕು. ಎಲ್ಲರೂ ಕೂಡ ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ. ಜಸ್ಟಿಸ್ ಫಾರ್ ಸೌಜನ್ಯ.